ಎಲ್ಲ ನಿಂತಿದೆ ಅಮ್ಮ.
ಆಗುದಿಲ್ಲ. ಅಷ್ಟು ಬಿಟ್ಟಿದ್ದಾರಮ್ಮ. ಈಗ ಆಗ್ತಾ ಇದ್ದೇನಲ್ಲಮ್ಮ, ಎಲ್ಲರೂ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ ಅಮ್ಮ. ನೋಡ್ತೇನೆ ಇಬ್ಬರು ಮೂಲ ವರ್ಷದವರಿದ್ದಾರಮ್ಮ. ಮೂಲ ವರ್ಷದವರಿಬ್ಬರು ಮೂಲ ಪುರುಷರು ಇದ್ದಾರೆ. ನೇರವಾಗಿ ಹೋಗಿ ವನವನ್ನು ಹಾಳು ಮಾಡಿದ್ದು ಯಾರು? ಶಬ್ದವನ್ನು ನುಂಗಿ ಮಾತಾಡುವರು. ಏನು ನೀವು ಮಾತಾಡುವುದು? ಅಲ್ಲಿಯ ದೃಶ್ಯ ವಿನಯ ಸಮೇತಕ್ಕೆ ರಾಣಿ ಯೋಚಿಸು. ಪಾವನ ಲಹರಿಯಲ್ಲಿ ನೀನು ಮಾತಾಡುವುದು. ನಮ್ಮ ಶ್ರೀರಾಜ್ಯದೊಳಗೆ ಪುರುಷರು ಬಂದಿದ್ದಾರೆ. ಬರುವುದು ಮಾತ್ರವಲ್ಲ, ಉಪವನಕ್ಕೆ ಬಂದವರು ಮೊದಲನೆಯ ತಪ್ಪು, ಎರಡನೆಯ ತಪ್ಪು ಉಪವನವನ್ನು ಹಾಳು ಮಾಡಿ ಹೋಗಿದ್ದಾರೆ. ನಾವಿಲ್ಲ, ನಾವು ಕೆಲಸಕ್ಕೆ ಹೋಗೋಣ ಅಂತಾಗಿದೆ. ಎಲ್ಲರೂ ಯಾರು ಬಿದ್ದಾರ? ಅದನ್ನು ಹೋಗಿಲ್ಲ ವಿಷಯ. ಹಾಗಾಗಿ ನೀನು ನೇಮಕ ಮಾಡಿ ಇಂಥವರನ್ನು ನಮ್ಮ ಮೂಗೋಡು ಮತ್ತು ಬೇಕು ಎಂದು ಇದು ಅಲ್ಲಿ ಹೋಗಿ ನೋಡ್ತೇನೆ. ಅವರಲ್ಲಿ ಪ್ರಶ್ನೆ ಮಾಡಿದೆ. ನೀನು ನೀವು ಮಾಡಬಾರ್ದು. ಪ್ರಶ್ನೆ ಮಾಡಿದ್ದೀನಿ. ಮಾಡಿದ್ದೇನೆ. ಧರ್ಮಕ್ಕೆಲ್ಲ ನಿಜನಲ್ಲ. ಹೌದಪ್ಪ. ಇದು ಹೋಗಿ ಕೇಳಿದೆ. ಮಕ್ಕಳು ಗೊತ್ತಾಗ್ತದೆ. ಗೊತ್ತಿಲ್ಲ ದೇವರು ಏನೋ ಮಾಡಿ ಬಿಟ್ಟಿದ್ದೀವಿ. ಹೋಗಿ ನೀವು ಬರ್ತಾರೆ. ಸರಿಯಾಗಿ ಮಾತಾಡ. ಅವರು ಹೇಳಿದಲ್ಲ, ಏನು? ಹೀಗೆ ರಾಗಿ ಸಹಜವಾಗಿ ಕೇಳ್ತಾರೆ. ಸಚಿತ್ರವಾಗಿ ಒಂದು ಪ್ರದೇಶಕ್ಕೆ ಹೋದೆ. ಇದು ಯಾವ ಊರು? ಇದು ಯಾರಿಗೆ ಆಡಳಿತಕ್ಕೆ ಒಳಪಟ್ಟಿದೆ? ವಿಚಾರಣೆ ಮಾಡಿರ್ಬೋದು. ವಿಚಾರಣೆ ಮೊದಲು ಮಕ್ಕಳಿಗೆ ನಾನು ಹೇಳಿದ್ದು. ನಿಮ್ಮ ಯಾರು ಹೇಳಿದೆ? ನನ್ನ ಹೆಸರು ಹೇಳಿದ್ಮೇಲೆ ಅವರ ಚರಿತ್ರೆಯನ್ನು ಪುನಃ ಹೇಳಿಕ್ಕೆ ಪ್ರಾರಂಭಿಸಿದೆ. ಹಾಗಲ್ಲ, ನಿಮ್ಮಲ್ಲಿ ಮಾತಾಡ್ಬೇಕಂತೆ. ನಾನು ಈ ಊರು ಬೇಕಂತೆ. ಹಾಗೆ ಒಂದು ಹೋಟು ಕಲ್ತಿದ್ದೆ. ನನ್ನ ರಕ್ತ ಕುದಿಯುತ್ತಾ ಇದೆ. ಯಾಕಪ್ಪ? ನಮ್ಮ ಉಪವನಗಳಿಗೆ ಬಂದು ಹೂಗಿಡಗಳನ್ನು ಹಾಳು ಮಾಡಿದ್ದಲ್ಲದೆ ಮಾಡ್ತಾರೆ. ನಿಮಗೆ ಹೊರಟು ನಿಮ್ಮ ರೂಪವನ್ನು ವಿಕಾರ ಮಾಡಿ ತಂದೆಗಳಿರುವ ನಾನು ಅದು ಇರಲಿ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ. ಅದು ಇರಲಿ. ಹಾಗಾಗಿ ನಿಮಗೆ ಅವರಿಗೆ ಉತ್ತರ ಹೇಳಲಿಕ್ಕೆ ನಾನಿದ್ದೇನೆ. ನೀನು ಒಳಗೆ ಹೋಗಿ ವಿಶ್ರಾಂತಿಯನ್ನು ನೀವು ಕೆಲಸ ಬೇಡ. ನೀವು ಕೊಡು ನಾನು ಹಾಗೆ ಹೇಳಲಿಕ್ಕಾಗುವುದಿಲ್ಲ. ಒಮ್ಮೆ ದೋಷ ಕಂಡ್ರೆ ಕೆಲಸದಲ್ಲಿ ಅದನ್ನು ಸುಧಾರಣೆ ಮಾಡಿ ಮುಂದಿನ ಮತ್ತೆ ನಾವು ಮುಂದುವರಿಸ್ತೇವೆ. ಲೆಕ್ಕ ಬೇಡ. ಈಗ ಭಂಡಾರದಿಂದ ತೆಗೆದು ಕೊಡುವಾಗ ಲೆಕ್ಕ ಮಾಡಿ ಕೊಡ್ತೇವೆ. ಹೀಗೆ ಕೊಡುವುದೇನೋ? ಹಾಗೆ ಕೊಡುವುದಲ್ವಾ? ಹಾಗೆ ಈಗ ಹೇಳ್ತಾ ಇದ್ದೇನೆ. ಒಳಗೆ ಹೋಗು. ವಿಶ್ರಾಂತಿಯನ್ನು ಪಡಿ. ಖಂಡಿತ ಬಿಟ್ಟು ಬಡ್ಡಿ ಆಯುರ್ವೇದದ ವೈದ್ಯರೇ ನಮ್ಮಲ್ಲಿದ್ದಾರೆ. ಒಳಗೆ ಇದ್ದಾರೆ. ಎಲ್ಲೆಲ್ಲಿ ನೋವಾಗಿದೆ ತೈಲವನ್ನು ಒರೆಸಿ ಅವರು ಬಂದವರಿಗೆ ನಾನು ವಿಚಾರಿಸ್ತೇನೆ.